ಹಾಯ್ ಗಾಯ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್ಸ್. ನಾನಿವತ್ತು ನಮ್ಮ ಕ್ರಿಯೇಟಿವ್ ಕಿಚನಲ್ಲಿ ಗರಿ ಆಗಿರುವಂತಹ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಮಾಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದೊಂದು ಬೌಲು, 2-3 ಗಂಟೆ ಈ ಬೆಳ್ಳುಳ್ಳಿ, ಮತ್ತು ಒಂದು 4-5 ಹಸಿರು ಮೆಣಸಿನ್ಕಾಯಿ, ವಾದಕ್ಕಿ, ಕಡಲೆಬೇಳೆ, ಕಾದಿರುವಂತಹ 1 ಲೋಟ ಎಣ್ಣೆ, ಮತ್ತು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರಿ. ನಿಮಗೆ ಲಟ್ಸೋದಕ್ಕೆ ತುಂಬ ಈಸಿ ಆಗಲಿ ಅಂತ ಸ್ವಲ್ಪ ಕ್ಲೀನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ನಾವು ಬಿಡಿಸ್ಕೊಂಬಂದಿರುವಂತಹ ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ಬಿಡಿಸುವಾಗ 1 kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ, ಒಂದು 4-5 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಬಿಡಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ವಾದಕ್ಕಿ, ಮತ್ತು ಇವಾಗ ನಾವು ತೊಗೊಂಡಿದ್ದಂತಹ ಕಡಲೆಬೇಳೆ, ಒಂದು 4-5 ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದು, ಮತ್ತು ಹೆಚ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಈಗ ನಾವು ತೊಗೊಂಡಿದ್ದಂತಹ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕೊತಾ ಇದ್ದೀನಿ. ಇದು ಹಾಕಿದ್ಮೇಲೆ ಪುಡಿ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜದ ಪುಡಿನೂ ಕೂಡ ಹಾಕೊತಾ ಇದ್ದೀನಿ. ಇಷ್ಟೆಲ್ಲ ಪದಾರ್ಥ ಹಾಕಿದ್ಮೇಲೆ ನಿಮಗೆ ಉಪ್ಪೇನಾರು ಕಮ್ಮಿ ಅನ್ಸಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನೀವು ಒಣಮೆಣಸಿನ್ಕಾಯಿ ಹಾಕೊಳ್ಳ, ಬರೀ ರಾ ಹಸಿಟ್ಟಿದೆ ನಮ್ಮ ಹತ್ರ ಅಕ್ಕಿ ಹಿಟ್ಟು ಅಂತಂದ್ರೂ ಏನೂ ಪರವಾಗಿಲ್ಲ. ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಹಾಕೋಬೋದು, ಮತ್ತು ಉಪ್ಪು ಮತ್ತು ಹಸಿರು ಒಣಮೆಣಸಿನ್ಕಾಯಿ ಪುಡಿನ ಹಾಕೋಬೋದು. ಅಚ್ಕಾರದ ಪುಡಿ ಬರುತ್ತಲ್ಲ ಅದನ್ನು, ಸೇಮ್ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಳ್ಳಿ. ಇದೆಲ್ಲ ಮಿಕ್ಸ್ ಆದಮೇಲೆ ಕಾದಿರ್ತಕ್ಕಂಥ ಎಣ್ಣೆನ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ಲಮ್ಸ್ ಯಾವುದು ಬರ್ದಿರೋ ರೀತಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ, ಅದು ತುಂಬ ಎಣ್ಣೆಗೆ ಬಿಟ್ಟಿದ ತಕ್ಷಣ ಎಲ್ಲ ಹೊಡ್ಕೊಬಿಡುತ್ತೆ. ತುಪ್ಪ ಹಾಕೊಂಡ್ರು 1 ಟೇಬಲ್ ಸ್ಪೂನಷ್ಟು ಈ ಕಾಯ್ತಾ ಇರೋ ಎಣ್ಣೆಗೆ ಹಾಕೊಳ್ಳಿ. ನಾನು ತುಪ್ಪ ಹಾಕ್ಕೊಂಡಿಲ್ಲ, ತುಂಬ ಸಲ ತುಪ್ಪ ಹಾಕೊಂಡಾಗ ಹೊಡ್ಕೊಳ್ಳುತ್ತೆ, ಆಮೇಲೆ ತುಂಬ ದಿವಸ ಇಡೋಕ್ಕಾಗಲ್ಲ, ಚೆನ್ನಾಗಿರಲ್ಲ ಅದು. ನೋಡಿ, ಇದು ಒಂದು 15 ಡೇಸ್ ಅಷ್ಟು ಇಟ್ಕೋಬೋದು, ಅದಕ್ಕೆ ಮೇಲೆ ಜಾಸ್ತಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ವಾಟರ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ, ಸೇಮ್ ಅದೇ ಥರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇದ್ರೆ ಅದು ರೈಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಇವಾಗ ಎಲ್ಲನೂ ನೀರು ಹಾಕ್ಕೊಂಡು ಫ್ಲೋರ್ ಒಂದು ಸ್ವಲ್ಪನೂ ಇಲ್ದಿರೋ ಥರ ಕಲಿಸ್ಕೋಬೇಕು. ಈಗ ಅದು ವಾಟರು ಮತ್ತು ಆಯಿಲ್ ಎಲ್ಲ ಆ ಫ್ಲೋರ್ಗೆ ಅಬ್ಸರ್ವ್ ಆಗ್ತಾ ಇರೋದು ನಿಮ್ಗೆ ಗೊತ್ತಾಗುತ್ತೆ, ಯಾಕಂದರೆ ಅದು ಚಪಾತಿ ಹಿಟ್ಟು ಅದಕ್ಕೆ ಬರ್ತಾ ಇರುತ್ತೆ. ಅಕ್ಕಿ ಹಿಟ್ಟು ಆಗೋದ್ರಿಂದ ಸ್ವಲ್ಪ ಉದುರ್ಕೊಳ್ತಾ ಇರುತ್ತೆ, ಪರವಾಗಿಲ್ಲ, ಏನೂ ಆಗಲ್ಲ. ಆ ಉದುರಿರೋಂತಹ ಫ್ಲೋರ್ ಉದುರೋ ಕಡೆಗೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಮಿಕ್ಸ್ ಒಂದ್ಸತಿ ನೀವೆಲ್ಲ ನೀರು ಹಾಕೋದು ಸ್ಟಾಪ್ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ನಾದ್ಕೋಬೇಕು ಚೆನ್ನಾಗಿ. ಅದನ್ನು ಒಂದು 2-3 ನಿಮಿಷ ಕರೆಕ್ಟಾಗಿ ನಾದಿದ್ಮೇಲೆ ನಿಮ್ಮ ಕೈಗೆ ಅದು ಫೀಲ್ ಬರುತ್ತೆ, ಇದು ಉಂಡೆ ಕಟ್ಕೊಳ್ಳೋಕೆ ಆ ಥರ ಮಿದ್ದಿಸಿದ ತಕ್ಷಣ ಹಿಟ್ಟು ಅದಕ್ಕೆ ಬರ್ತಾ ಇದೆ ಅಂತ. ಇವಾಗ ನಾನು ಒಂದು 3 ಉಂಡೆ ಕಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ಇದಕ್ಕೊಂದು 1/2 hour ನೆನೆಯೋದಕ್ಕೆ ಬಿಡಿ. ಇದು ನೆನೆಯೋ ಅಷ್ಟು ತನಕ ನಾನು ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಇದು ನೆಂದಾದ್ಮೇಲೆ ಈ ಉಂಡೆ ಕಟ್ಟಿ ಇದೆಲ್ಲ ಲಟ್ಸೋ ಟೈಮಲ್ಲಿ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಈಗ 1 kgಗೆ 1 ಲೀಟರ್ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಐರನ್ ಪ್ಯಾನ್ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ನಾರ್ಮಲ್ ಪ್ಯಾನ್ ತೊಗೊಳ್ಳಿ. ಒಂದು ಸ್ವಲ್ಪ ಹಾಕೊಂಡು ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ. ಈ ಹಪ್ಪಳ ಒತ್ತೋ ಮಿಷಿನಿಂದ ಇದನ್ನು ಚಿಕ್ಕ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನು ಒತ್ಕೊಳ್ಳಿ. ಈ ಥರ ಪೇಪರ್ ಹೆಲ್ಪ್ ತೊಗೊಳ್ಳಿ, ಬಟರ್ ಪೇಪರ್ದು. ನಾನು ಒಂದು ಫ್ರೆಶ್ ಕ್ಲಾತ್ ಮೇಲೆ ಹಾಕೊಂಡಿದ್ದೀನಿ, ನೀವು ನ್ಯೂಸ್ ಪೇಪರ್ ಮೇಲೆ ಹಾಕೊಂಡ್ರೂ ಪರವಾಗಿಲ್ಲ. ನೋಡಿ, ಇವಾಗ ಎಣ್ಣೆ ಕಾದಿದೆಯಲ್ವ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಎಣ್ಣೆ ಕಾದಿದೆ. ಈ ಕಾದಿರೋಂಥ ಎಣ್ಣೆಗೆ ಒಂದೊಂದೇ ನಾವು ಲಟ್ಸ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಹಾಕೊಳ್ಳಿ. ನಾವು ನಾರ್ಮಲಾಗಿ ಲಟ್ಸೋದಕ್ಕಿಂತ ಆ ಮಷೀನಿಂದ ಲಟ್ಸಿದ್ರೆ ತುಂಬಾ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ಒಂದೇ ಹದಕ್ಕೆ ಬಂದಿದೆ. ಈಗ ಅದು ಪ್ಯಾನು ಎಷ್ಟು ಹಿಡಿಯುತ್ತೆ ಅನ್ನೋದ್ರ ಮೇಲೆ ಅಷ್ಟನ್ನು ನೀವು ಅದರೊಳಗಡೆಗೆ ಹಾಕೊಳ್ಳಿ. ಎಣ್ಣೆ ಕಾದಿರೋಂಥ ಎಣ್ಣೆಗೆ ಈ ವಾಟರ್ ಬಬಲ್ಸ್ ಬಂದಿರೋ ಥರನೇ ಆಯಿಲ್ಸ್ ಬಬಲ್ಸ್ ಬಂದಿರುತ್ತಲ್ವ, ಅದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇದ್ದಂಗೆ ಅದು ಕುಕ್ ಆಗಿದೆ ಅಂತ. ಇದು ಇವಾಗ ಬೆಂದಿದೆಯಾ ಇಲ್ವಾ ಅಂತ ಅವಾಗ ನಾವು ತಿಳ್ಕೊಬೋದು. ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ, ತುಂಬ ಹೊತ್ತಿಡೋದಕ್ಕೆ ಬಿಡಬೇಡಿ. ನೋಡಿ, ಇವಾಗ ಅದು ಪೂರಿ ಉಬ್ಕೊಳ್ಳುತ್ತಲ್ಲ ಆ ಥರ ಉಬ್ಕೊಂಡಿದೆ. ಆವಾಗ ಅದು ಉಬ್ಬಿದ್ರೇ ಮಾತ್ರ ಅದು ತುಂಬ ಸಾಫ್ಟಾಗಿ ಇರುತ್ತೆ, ಗರಿಯಾಗಿರುತ್ತೆ, ಇಲ್ಲಾಂದರೆ ಕಲ್ಲು ಥರ ಆಗಿಬಿಡುತ್ತೆ. ನೋಡಿ, ಇವಾಗ ಇದು ತುಂಬ ಚೆನ್ನಾಗಿದೆ, ಫ್ರೈ ಆಗಿದೆ. ಇದನ್ನು ತೊಗೋತಾ ಇದ್ದೀನಿ ಆಚೆಗೆ. ನೋಡಿ, ಮತ್ತೆ ಅದು ಮಿಕ್ಕಿರುವಂಥದ್ದೆಲ್ಲ ಅದೇ ರೀತಿ ಒತ್ಕೊಳ್ಳೋದು, ಹಾಕ್ಕೊಳ್ಳೋದು ಎಣ್ಣೆಗೆ, ಅಲ್ಲಿಂದ ತೆಗಿಯೋದು, ಈ ಥರನೇ ಮಾಡ್ಕೊಳ್ಳೋದು. ಇದು ನಮ್ಮ ಸಿಸ್ಟರು ಅವ್ರ ಊರಿಗೆ ಹೋಗ್ತಾ ಇದ್ರಲ್ವ, ಅವ್ರು ಕೊಡೋಕ್ಕೆ ಅಂತ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂತು ಗೈಸ್, ತುಂಬಾ ಟೇಸ್ಟಿಯಾಗಿತ್ತು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನ ನೀವು ಸ್ವಲ್ಪ ಹೊತ್ತು ಬಿಸಿ ಆರಿದ್ಮೇಲೆ ಎತ್ತಿಟ್ಕೋಬೋದು. ನೋಡಿ, ಇವಾಗ ಪ್ರೆಸ್ ಮಾಡ್ಕೊತಾ ಇದ್ರೆ ಯಾವ ಥರ ಪ್ರೆಸ್ ಆಗ್ತಾ ಇದೆ ಅಂತ. ಇದು ತುಂಬಾ ಗರಿಯಾಗಿದೆ. 15 ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು.
ನೀವು ಟ್ರೈ ಮಾಡಿ ಹೇಗಿದೆ ಅಂತ